ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು. ಸ್ನೇಹಿತರೆ, ಇದು ನಮ್ಮ ಪ್ರಕಟನಾ ವಿಡಿಯೋ. This is an announcement video, dear friends. And so let us just look at this. ಏನಂತ ಹೇಳಿದ್ರೆ IBPS ಇನ್ಸ್ಟಿಟ್ಯೂಟ್ ಫಾರ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅವರು ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆಗೆ ಕರೆದಿದ್ದಾರೆ. ದಿಸ್ ಈಸ್ ಎ CRP ಅಂದರೆ ಕಾಮನ್ ರೆಕ್ರೂಟ್ಮೆಂಟ್ ಪ್ರಾಸೆಸ್ ಫಾರ್ ರೆಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಆರ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಇನ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್. ಸರಿ ಅಲ್ವಾ? ಇದು ವೇಕೆನ್ಸೀಸ್ ಆಫ್ 26-27. ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಮಿಕ್ಕಂಥ ವಿಶೇಷತೆಗಳಿಗೆ ನೀವು ವಿಸ್ತಾರವಾದ ಅಧಿಕೃತವಾದ ಎಲ್ಲ ಬ್ಲಾಗ್ಸಲ್ಲಿ ನೋಡಬಾರ್ದು. ನೋಟಿಫಿಕೇಷನ್ ಅಧಿಸೂಚನೆಯನ್ನೇ ನೋಡಿ. ಏನೇ ತೊಂದರೆ ಇದ್ದರೂ, ಏನೇ ಅರ್ಥ ಆಗಲಿಲ್ಲ ಅಂದರೂ, ಅಥವಾ ಯಾವುದೇ ಸಹಾಯ ಬೇಕಾಗಿದ್ದರೂ ಪರದೆ ಮೇಲೆ ಕಾಣ್ತಾ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ಅಥವಾ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ವಿಜಯನಗರ ಬೆಂಗಳೂರಿನ ಜ್ಞಾನಗಂಗೋತ್ರಿಯಲ್ಲಿ. ಸ್ನೇಹಿತರೆ, ಏನು ಗೊತ್ತಾ, ಇಲ್ಲಿ ಈ ಒಂದು ಪ್ರಕಟಣೆಗೆ ಸಂಬಂಧಿಸಿದಂಥ ಚಟುವಟಿಕೆ ಹಾಗೆ ನೆನಪಲ್ಲಿ ಇರಲೇಬೇಕಾದಂತಹ ದಿನಾಂಕಗಳನ್ನು ನಾ ಹೇಳ್ತೀನಿ. ಇವಾಗ ಟೆಂಟೇಟಿವ್ ಶೆಡ್ಯೂಲ್, ಯಾವುದೇ ಅಧಿಸೂಚನೆಯನ್ನು ಹೊರಡಿಸಬೇಕಾದ್ರೂ ಟೆಂಟೇಟಿವ್ ತಾತ್ಕಾಲಿಕ ವೇಳಾಪಟ್ಟಿ ಅಂತಲೇ ಹಾಕುವಂಥದ್ದು. ಸರಿ ಅಲ್ವಾ? ನೋಡಿಬಿಡೋಣ ಇಲ್ಲಿ ಚಟುವಟಿಕೆ ಏನು. ವಾಟ್ ಈಸ್ ದಿ ಆ್ಯಕ್ಟಿವಿಟಿ? ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟ್ ಮಾಡಿಫಿಕೇಷನ್ ಆಫ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್. ಏನೋ ಮಿಸ್ಟೇಕ್ ಆಗೋಯ್ತು ಅಂತ ಎಡಿಟ್ ಮಾಡ್ತೀರಾ, ಸರಿ ಮಾಡ್ತೀರಾ, ತಿದ್ದುಪಡಿ ಮಾಡ್ತೀರಾ, ಅವೆಲ್ಲವನ್ನು ಒಳಗೊಂಡಂತೆ ತಂತಿ ಮುಖೇನ ನಿಮ್ಮ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಟೈಮ್ ಯಾವಾಗಿಂದ ಯಾವಾಗಿನ ತನಕ ನಿಗದಿಸಿದ್ದಾರೆ ಅಂದರೆ ಜುಲೈ 1ನೇ ತಾರೀಕು 2025ರಿಂದ 21ನೇ ಜುಲೈ 2025ರವರೆಗೆ. ಸ್ನೇಹಿತರೆ, ಈ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಡೇಟ್ಸ್, ನೋಟ್ ಮಾಡ್ಕೊಳ್ಳಿ. ಮತ್ತು ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಅಥವಾ ಇಂಟಿಮೇಷನ್ ಚಾರ್ಜಸ್, ಇದು ಕೂಡ ಆನ್ಲೈನ್. ದಟ್ ಈಸ್ 1st of July 2025 ಟು 21st of July 2025. ಸರಿ ಅಲ್ವಾ? ಹಾಗಾದರೆ ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್, ಪರೀಕ್ಷೆಗೆ ಪೂರ್ವಭಾವಿಯಾಗಿ ನಿಮಗೆ ತರಬೇತಿಯನ್ನು ಅವರೇ IBPS ಅವರೇ ಒದಗಿಸ್ತಾರೆ. ಅದಕ್ಕೆ ನೀವು ಅರ್ಜಿ ಹಾಕ್ಕೋಬೇಕು ಅಂತ ಹೇಳಿ ಒಂದು ನಮೂನೆ ಇದೆ. ದೇರ್ ಈಸ್ ಅ ಫಾರ್ಮ್ ಹಿಯರ್ ಇನ್ ದಿ ಅಫಿಷಿಯಲ್ ನೋಟಿಫಿಕೇಶನ್. ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ August 2025 ಡೇಟನ್ನು ಸ್ಪೆಸಿಫೈ ಮಾಡಿಲ್ಲ ಅವರು. ಆದಷ್ಟು ಬೇಗ ನೀವು ಅಪ್ಲೈ ಮಾಡ್ಕೊಳ್ಳಿ. ಡೌನ್ಲೋಡ್ ಆಫ್ ಕಾಲ್ ಲೆಟರ್ಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಆರ್ ಆನ್ಲೈನ್ ಎಕ್ಸಾಮಿನೇಷನ್, ರಾದರ್ ಪ್ರಿಲಿಮಿನರಿ, ಪೂರ್ವಭಾವಿ ಪರೀಕ್ಷೆಗೆ ಅಂತ ಹೇಳಿ ತಂತಿ ಮುಖೇನ ಪರೀಕ್ಷೆಯ ನಿಮ್ಮ ಹಾಲ್ ಟಿಕೆಟ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರೋದು ಆಗಸ್ಟ್ ತಿಂಗಳಿನಲ್ಲಿ 2025ರಲ್ಲಿ. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ, ಪೂರ್ವಭಾವಿ ಪರೀಕ್ಷೆ ತಂತಿ ಮುಖೇನ ಇರುವಂಥದ್ದು August 2025ಕ್ಕೆ. ಸರಿ ಅಲ್ವಾ ಸ್ನೇಹಿತರೆ? ಯಾವುದು ಡೇಟ್ಗಳನ್ನು ಸ್ಪೆಸಿಫೈ ಮಾಡಿಲ್ಲ. ನಮ್ಮ ಜೊತೆ ಟಚಲ್ಲಿರಿ, ನಾವು ಆಗಿಂದಾಗೆ ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸರಿ ಅಲ್ವಾ? ಅದಾದ ನಂತರ ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ, ಈ ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶವನ್ನು ಸೆಪ್ಟೆಂಬರ್ 2025ರಲ್ಲಿ ನಿರೀಕ್ಷಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್, ಮುಖ್ಯ ಪರೀಕ್ಷೆಯ ಹಾಲ್ ಟಿಕೆಟನ್ನು ನಾವು ಯಾವಾಗ ಡೌನ್ಲೋಡ್ ಮಾಡ್ಕೋಬೋದು ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್ 2025 ನಿಮ್ಮ ರಿಸಲ್ಟಿನ ಡೇಟನ್ನು ಇದು ಅವಲಂಬಿಸಿದೆ. ಡೇಟ್ಗಳನ್ನು ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ, ಮಾಹೆಗಳನ್ನು ಅಥವಾ ತಿಂಗಳುಗಳನ್ನು ಮಾತ್ರ ಕೊಟ್ಟಿದ್ದಾರೆ, ಗಮನಿಸ್ಕೊಂಬಿಡಿ. ಹಾಗೆ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್, ಮುಖ್ಯ ಪರೀಕ್ಷೆ ತಂತಿ ಮುಖೇನ ಯಾವಾಗ ಅಂದರೆ ಅಕ್ಟೋಬರ್ 2025. ಡಿಕ್ಲರೇಷನ್ ಆಫ್ ರಿಸಲ್ಟ್ ಅಂದರೆ ಫಲಿತಾಂಶದ ಘೋಷಣೆ, ಮುಖ್ಯ ಪರೀಕ್ಷೆದು ಯಾವಾಗ ಅಂದರೆ ನವೆಂಬರ್ 2025ಕ್ಕೆ. ಪರ್ಸನಾಲಿಟಿ ಟೆಸ್ಟ್ ಅಂದರೆ ನಿಮ್ಮ ಇಂಟರ್ವ್ಯೂ, ವೈವಾಸಿ ಇಂಟರ್ವ್ಯೂ, ವ್ಯಕ್ತಿತ್ವ ಪರೀಕ್ಷೆ ಯಾವಾಗ? ನವೆಂಬರ್ ಡಿಸೆಂಬರ್ 2025ಕ್ಕೆ ಅನೌನ್ಸ್ ಆಗುತ್ತೆ. ಯಾವಾಗ ಅನ್ನುವಂಥದ್ದು ಅನೌನ್ಸ್
ಕ್ವೆಶ್ಚನ್ಸ್ ಆಗುತ್ತೆ. ಕಂಡಕ್ಟ್ ಆಫ್ ಇಂಟರ್ವ್ಯೂ ಯಾವಾಗ ನಡೆಸ್ತಾರೆ ಮೌಖಿಕ ಪರೀಕ್ಷೆಯನ್ನು ಅಂದರೆ ಡಿಸೆಂಬರ್ 20-25 ಅಥವಾ ಜನವರಿ 20-26ಕ್ಕೆ, ಡಿಸೆಂಬರ್ 20-25 ಅಥವಾ ಜನವರಿ 20-26ಕ್ಕೆ ಪ್ರಾವಿಷನಲ್ ಅಲಾಟ್ಮೆಂಟ್, ತಾತ್ಕಾಲಿಕವಾಗಿ ನಿಮಗೆ ಹುದ್ದೆಗಳು ಅಥವಾ ನೇಮಕಾತಿ ಪತ್ರಗಳನ್ನು ಜನವರಿ ಫೆಬ್ರವರಿ 20-26ಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀವು ಪ್ರಕ್ರಿಯೆ ನಡೆಯುವಂಥ ಅವಧಿಯನ್ನು ನೋಡ್ಕೊಳ್ಳಿ. 6 ತಿಂಗಳು ಅಥವಾ 7 ತಿಂಗಳುಗಳ ಕಾಲ ಈ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಬಹಳ ಸೀರಿಯಸ್ ಪ್ರಿಪರೇಷನ್ಸ್ ಅವಶ್ಯಕತೆ ಇದೆ. ನಾವು ಇದನ್ನು ಲೈಟಾಗಿ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಇರುತ್ತೆ. ಹಾಗೆ ಏನು ತೊಂದರೆ ಇಲ್ಲ, ನಾವು ಬರೆಯೋಣ ಪರೀಕ್ಷೆಗೆ, ನಾವಿರ್ತೀವಿ ನಿಮ್ಮ ಜೊತೆ. ಪರದೆ ಮೇಲೆ ಕಾಣುವಂಥ ನಂಬರ್ಗಳಿಗೆ ಫೋನ್ ಮಾಡಿ ಅಥವಾ ನೇರವಾಗಿ ಕೂಡ ನಮ್ಮನ್ನು ಸಂಪರ್ಕಿಸಿ. ಏನಿರುತ್ತೆ ಈ ಪರೀಕ್ಷೆಗಳಲ್ಲಿ ಅಂತ ಕೇಳಿದ್ರೆ, ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಬ್ಜೆಕ್ಟಿವ್ ಟೈಪ್ ಅಂತ, MCQs ಮಲ್ಟಿಪಲ್ ಚಾಯ್ಸ್ ಅಥವಾ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ನೋಡಿ. ಮತ್ತು ನೇಮ್ ಆಫ್ ಟೆಸ್ಟ್, ಮೊದಲನೇದು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 30 ಪ್ರಶ್ನೆಗಳು, ಹಾಗೆ 30 ಗರಿಷ್ಠ ಅಂಕಗಳಿರುತ್ತೆ. ಮೀಡಿಯಮ್ ಆಫ್ ಎಕ್ಸಾಮ್ ಇಂಗ್ಲೀಷೇ ಇದ್ದಿರಬೇಕು. ಹಾಗೆ ಇದು ನೋಡ್ಕೊಂಬಿಡಿ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂದರೆ ನಮ್ಮ ಮ್ಯಾಥಮೆಟಿಕ್ಸ್, ಅರಿಥಮೆಟಿಕ್ ಇನ್ ಡೈಲಿ ಲೈಫ್ ಇರುತ್ತಲ್ಲ, ಅಷ್ಟು ತುಂಬ ಸುಲಭ ಇದ್ದಿರಲ್ಲ, ಸ್ವಲ್ಪ ಕಷ್ಟ ಇರುತ್ತೆ. ಹೌದು, ಡೈಲಿ ಲೈಫ್ ಅರಿಥಮೆಟಿಕ್ಕೆ. ಸೊ ನಂಬರ್ ಆಫ್ ಕ್ವೆಶ್ಚನ್ಸ್ ಎಷ್ಟು ಅಂದರೆ 35. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 30. ಇದನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಕೊಡ್ತಾರಂತೆ, ಗಮನಿಸ್ಕೊಳ್ಳಿ ಸ್ನೇಹಿತರೆ. ಇದು ಯಾವುದೂ ಪ್ರಾದೇಶಿಕ ಭಾಷೆಯಲ್ಲಿ ಬರ್ತಾ ಇಲ್ಲ, ಅದಕ್ಕೆ ಸ್ಪೆಸಿಫಿಕ್ಕಾಗಿ ಇಂಗ್ಲೀಷ್ ಮತ್ತು ಹಿಂದಿ ಅಂತ ಹೇಳ್ತಾ ಇರೋದು. ಮೂರನೇದು ರೀಸನಿಂಗ್ ಎಬಿಲಿಟಿ, 35 ಪ್ರಶ್ನೆಗಳು, 40 ಅಂಕಗಳು. ಇದು ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು, 100 ಅಂಕಗಳು ಇದ್ದಿರುತ್ತೆ ಗರಿಷ್ಠ. ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್, ಪ್ರತಿ ಪರೀಕ್ಷೆಗೆ ನಿಗದಿಸಲಾದಂತಹ ಸಮಯ ಯಾವುದು? ಸೆಪರೇಟ್ಲಿ ಟೈಮ್ಡ್, ಪ್ರತಿಯೊಂದಕ್ಕೂ ಪ್ರತ್ಯೇಕವಾಗಿ ಇದೆ. ಇಂಗ್ಲೀಷಿಗೆ ಬರೀ 20 ನಿಮಿಷ ಕೊಡ್ತಾರೆ. ಇಂಗ್ಲೀಷ್ ಯಾವುದದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ ಅಂದರೆ ಇದಕ್ಕೆ ನ್ಯೂಮರಸಿಗೆ ಲೆಕ್ಕ ಮಾಡೋದಕ್ಕೆ 20 ನಿಮಿಷ ಮಾತ್ರ, 20 ಮಿನಿಟ್ಸ್ ಮಾತ್ರ ಇರುತ್ತೆ. ರೀಸನಿಂಗ್ ಎಬಿಲಿಟಿಗೆ 20 ಮಿನಿಟ್ಸ್ ಇರುತ್ತೆ. ಸ್ನೇಹಿತರೆ ಗಮನಿಸಿ, ಇಷ್ಟಿಷ್ಟೇ ಸಮಯ, ಆದರೆ ಇದೇ ಕ್ರಮದಲ್ಲಿ ಇರುತ್ತೆ ಅಂತ ಇಲ್ಲ, ಇದೇ ಆರ್ಡರಲ್ಲಿ ಇರೋದಿಲ್ಲ. ಬೇಕಾದ್ರೆ ಅವರು ಫಸ್ಟು ಇಂಗ್ಲೀಷ್ ಕೊಟ್ಟು ಆಮೇಲೆ ನ್ಯೂಮರಸಿ ಕೊಟ್ಟು ಆಮೇಲೆ ರೀಸನಿಂಗ್ ಕೊಡ್ಬೋದು, ಇಲ್ಲ ಫಸ್ಟ್ ರೀಸನಿಂಗು ಆಮೇಲೆ ನ್ಯೂಮರಸಿ ಕೊನೆಯಲ್ಲಿ ಇಂಗ್ಲೀಷ್ ಕೊಡ್ಬೋದು. ಅದು ನಿಮಗೆ ಎಕ್ಸಾಮ್ ಹಾಲಲ್ಲಿ ಅದು ಪ್ರೋಗ್ರಾಮಿಂಗ್ ಹೆಂಗಾಗಿರುತ್ತೆ ಹಂಗೆ ಕಂಪ್ಯೂಟ್ರಲ್ಲಿ ಅಪಿಯರ್ ಆಗುತ್ತಪ್ಪ. ಇದು ಹೆಂಗೆ ಬೇಕಾದರೂ ಕೊಡ್ಬೋದು. ಇದು ಈಗ ನಾವು ಹೇಳಿದ ಕ್ರಮದಲ್ಲಿ ಬರಲ್ಲ. ಹೇಳಿದಷ್ಟೇ ಸಮಯ, ಹೇಳಿದಷ್ಟೇ ಅಂಕ, ಹೇಳಿದಷ್ಟೇ ಸಬ್ಜೆಕ್ಟ್ಗಳು ಬರುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಬಿಡಿ. ಸರಿ ಅಲ್ವಾ? ಹಾಗಾದರೆ ಆ ಪರೀಕ್ಷೆ ನಾನು ಪಾಸ್ ಮಾಡಿಬಿಟ್ಟೆ ಅಂತಂದರೆ ಎಲ್ಲರೂ, ಲೆಟ್ ಆಲ್ ಗಾಡ್ಸ್ ಲಿಸನ್, ನೀವು ಎಲ್ಲರೂ ಪರೀಕ್ಷೆಯನ್ನು ಪಾಸ್ ಮಾಡಿ. ಈ ವಿಡಿಯೋ ನೋಡೋ ಎಲ್ಲ ಸ್ನೇಹಿತರು ಹಾಗೆ ಪಾಸ್ ಆದೆ ಅಂತಂದರೆ ನೆಕ್ಸ್ಟು ಆಬ್ಜೆಕ್ಟಿವು ಇರುತ್ತೆ, ಡಿಸ್ಕ್ರಿಪ್ಟಿವು ಇರುತ್ತೆ. ಹಾಗಂದರೆ ಬಹು ಆಯ್ಕೆ ಮಾದರಿಯೂ ಇರುತ್ತೆ, ಹಾಗೆ ವಿವರಣಾತ್ಮಕ ಪತ್ರಿಕೆಯೂ ಇದ್ದಿರುತ್ತೆ ಸ್ನೇಹಿತರೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ನೋಡ್ಕೊಂಬಿಡೋಣ. ಇಲ್ಲಿ ನಾಟ್ ಬೈ ಸೀಕ್ವೆನ್ಸ್, ಎಲ್ಲ ಕಡೆ ನಾವು ಡಿಸ್ಕ್ಲೇಮರ್ಗಳನ್ನು ಹಾಕಿದ್ದೀವಿ. ನಾಟ್ ಬೈ ಸೀಕ್ವೆನ್ಸ್, ನಾವು ಹೇಳಿದ ಕ್ರಮದಲ್ಲೇ ಬರೋದಿಲ್ಲ, ಆದರೆ ನಾವು ಹೇಳಿದ ಅಷ್ಟೇ ಬರುತ್ತೆ. ಅಷ್ಟೇ ಸಬ್ಜೆಕ್ಟ್ಸು, ಅದೇ ಸಬ್ಜೆಕ್ಟ್ಸು, ಅಷ್ಟೇ ಸಮಯಾವಕಾಶ, ಹಾಗೆ ಅಷ್ಟೇ ಪ್ರಶ್ನೆಗಳು ಮತ್ತು ಅಂಕಗಳು ಅನ್ನೋದನ್ನು ನೋಡ್ಕೊಂಬಿಡಿ. ರೀಸನಿಂಗ್ ನಂಬರ್ ಆಫ್ ಕ್ವೆಶ್ಚನ್ಸ್ 40, ಸರಿ ಅಲ್ವಾ? 40 ಪ್ರಶ್ನೆಗಳು, 60 ಅಂಕಗಳು, 60 ಅಂಕಗಳು. ಓಕೆ, ಇಂಗ್ಲೀಷ್ ಮತ್ತು ಹಿಂದಿ 2 ಭಾಷೆಗಳಲ್ಲಿ ಕೊಟ್ಟಿರ್ತಾರೆ. ಇದಕ್ಕೆ 50 ಮಿನಿಟ್ಸ್, 50 ನಿಮಿಷ ಕಾಲಾವಕಾಶ ಇರುತ್ತೆ. ಅದಾದ ನಂತರ ಜನರಲ್ ಸ್ಟಡೀಸ್, ಎಕನಾಮಿಕ್ಸ್, ಬ್ಯಾಂಕಿಂಗ್ ಅವೇರ್ನೆಸ್, ಡಿಜಿಟಲ್ ಫೈನಾನ್ಷಿಯಲ್ ಅವೇರ್ನೆಸ್, RBI ಸರ್ಕ್ಯುಲರ್ಸ್ ಎಲ್ಲವೂ ಕೂಡ ಬ್ಯಾಂಕಿಂಗ್ ಅವೇರ್ನೆಸ್ಸೇ ಒಳಗೊಂಡಿರುತ್ತೆ.
ಎಷ್ಟು ನಂಬರ್ ಆಫ್ ಕ್ವೆಶ್ಚನ್ಸ್ ಅಂದರೆ 35. ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ 50. ಇಂಗ್ಲೀಷ್ ಹಾಗೂ ಹಿಂದಿ ಎರಡೂ ಭಾಷೆಗಳಲ್ಲಿ ಬರುತ್ತೆ. 25 ನಿಮಿಷ ಇದಕ್ಕೆ ನಿಗದಿಸಿದ ಕಾಲಾವಧಿ. ಅದಾದ ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ 35 ಮಾರ್ಕ್ಸಿಗೆ. ಓಕೆ, 35 ಪ್ರಶ್ನೆ, ರಾದರ್ 40 ಮಾರ್ಕ್ಸು. 40 ಮಾರ್ಕ್ಸು 35 ಪ್ರಶ್ನೆ. ಇಂಗ್ಲೀಷ್ ಮಾತ್ರನೇ ಬರೋದು. 40 ನಿಮಿಷ ನಿಗದಿಸಿದ ಕಾಲಾವಧಿ. ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್, ಇದಕ್ಕೆ 35 ಪ್ರಶ್ನೆಗಳು, 50 ಅಂಕಗಳು. ಇದು ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಹಾಗೆ 45 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾರೆ. ಒಟ್ಟಾರೆಯಾಗಿ 145 MCQ ಪ್ರಶ್ನೆಗಳು, ಮ್ಯಾಕ್ಸಿಮಮ್ ಮಾರ್ಕ್ಸ್ 200. 160 ನಿಮಿಷಗಳನ್ನು ಇದಕ್ಕೆ ನಿಗದಿಸಿರ್ತಾರೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಬಿಡಿ. ಅದಾದಮೇಲೆ ಡಿಸ್ಕ್ರಿಪ್ಟಿವ್ ಪೇಪರ್, ಇದರಲ್ಲಿ ಎಸ್ಸೆ ಆ್ಯಂಡ್ ಕಾಂಪ್ರಹೆನ್ಷನ್ ಇರುತ್ತೆ, ಪ್ರಬಂಧ. ಹಾಗೆ ನಾವು ಒಂದು ವಾಕ್ಯಬಂಧವನ್ನು ಅರ್ಥೈಸಿ ಉತ್ತರಿಸಬೇಕಾಗತ್ತೆ. ಇದು ನಂಬರ್ ಆಫ್ ಕ್ವೆಶ್ಚನ್ಸ್ 25 ಮಾರ್ಕ್ಸಿಗೆ ಸ್ನೇಹಿತರೆ 30 ನಿಮಿಷ. ಆದರೆ ನಾವು ಬರೀಬೇಕಾ ಪ್ರಬಂಧನ ಅಂದರೆ ಬರೆಯೋದಲ್ಲ, ಕಂಪ್ಯೂಟ್ರಲ್ಲಿ ಟೈಪ್ ಮಾಡಬೇಕಾಗತ್ತೆ. ನಿಮಗೆ ಟೈಪಿಂಗ್ ಸ್ಪೀಡ್ ಸಾಕಷ್ಟು ಇರಬೇಕು. ಅದರಿಂದ ಸ್ನೇಹಿತರೆ ತಯಾರಿಯನ್ನು ನಡೆಸಿಬಿಡಿ. ಮತ್ತು ಜ್ಞಾನಗಂಗೋತ್ರಿ ಜೊತೆಗೆ ತಯಾರಿಯನ್ನು ಈ ಕೂಡಲೇ ಆರಂಭಿಸಿ. ಹೆಚ್ಚಿನ ಮಾಹಿತಿಗೆ ನೀವು ಪರದೆ ಮೇಲೆ ಕಾಣ್ತಾ ಇರುವಂಥ ದೂರವಾಣಿ ಸಂಖ್ಯೆಗಳಿಗೆ ಫೋನಾಯಿಸಿ ಅಥವಾ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ. ಜ್ಞಾನಗಂಗೋತ್ರಿ, ವಿಜಯನಗರ, ಬೆಂಗಳೂರಲ್ಲಿ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು.